ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 13-3-2025 ಗುರುವಾರ, ಪುಬ್ಬ ನಕ್ಷತ್ರ, ಪೌರ್ಣಮಿ, ಧೃತಿಯೋಗ, ವನಿಜ ಕರಣ. ಮೊದಲನೆಯದಾಗಿ ಮೇಷರಾಶಿ. ಧನ ನಷ್ಟ, ಸಂಗಾತಿಯಿಂದ ನಷ್ಟ, ನಂಬಿದವರಿಂದ ದುಃಖ, ಉದ್ಯೋಗದಲ್ಲಿ ಸಹಾಯ, ಅಶ್ವಿನಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ವ್ಯಾಪಾರ ಉದ್ಯೋಗದಲ್ಲಿ ಲಾಭ, ಬಡ್ಡಿ ವ್ಯವಹಾರದಲ್ಲಿ ಲಾಭ, ವೃತ್ತಿಯಲ್ಲಿ ಬಡ್ತಿ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮಿಥುನ ರಾಶಿ. ಮಕ್ಕಳಿಗೆ ಉದ್ಯೋಗ, ತಂದೆಯಿಂದ ಮಾರ್ಗದರ್ಶನ ಲಾಭ, ಕುಟುಂಬದಿಂದ ನೆಮ್ಮದಿ, ಸಂಗಾತಿಯಿಂದ ಸಹಾಯ, ಆರ್ದ್ರ ನಕ್ಷತ್ರದವರಿಗೆ ಲಾಭವಾಗುವುದು. ಕಟಕ ರಾಶಿ. ವಾಹನದಿಂದ ಲಾಭ, ತಾಯಿಯಿಂದ ಮಾರ್ಗದರ್ಶನ, ಭೂಲಾಭ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ಆಶ್ಲೇಷ ನಕ್ಷತ್ರದವರಿಗೆ ಅಶುಭ. ಸಿಂಹ ರಾಶಿ. ಉದ್ಯೋಗದಲ್ಲಿ ನಷ್ಟ, ಪ್ರಯಾಣದಿಂದ ನಷ್ಟ, ಸಂಗಾತಿಯಿಂದ ಕಿರಿಕಿರಿ, ಸರ್ಕಾರದಿಂದ ಲಾಭ, ಮಕ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ಸಂಗಾತಿಯಿಂದ ಧನಲಾಭ, ತಂದೆಗೆ ಪಾಲುಗಾರಿಕೆಯಲ್ಲಿ ಲಾಭ, ವ್ಯಾಪಾರದಲ್ಲಿ ಲಾಭ, ಮಕ್ಕಳಿಗೆ ಸರ್ಕಾರದಿಂದ ಸಹಾಯ ದೊರೆಯುವುದು. ತುಲಾ ರಾಶಿ. ಆರೋಗ್ಯದ ಬಗ್ಗೆ ಎಚ್ಚರ, ವ್ಯಾಪಾರದಲ್ಲಿ ಕಿರಿಕಿರಿ, ಸಂಗಾತಿಯಿಂದ ದುಃಖ, ಮಕ್ಕಳಿಂದ ನೆಮ್ಮದಿ, ಸ್ವಾತಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಮಕ್ಕಳಿಂದ ಕಿರಿಕಿರಿ, ಸಂಗಾತಿಯಿಂದ ಸಹಾಯ ಲಾಭ, ಜ್ಯೇಷ್ಠ ನಕ್ಷತ್ರದವರಿಗೆ ಅಶುಭ. ಧನಸ್ಸು ರಾಶಿ. ವ್ಯಾಪಾರದಲ್ಲಿ ಲಾಭ, ಗೃಹದಿಂದ ಸಾಲ ಬಾಧೆ, ಒಡ ಹುಟ್ಟಿದವರಿಂದ ಶಾಂತಿ ಮಾತು, ಪ್ರಯಾಣದಿಂದ ನೆಮ್ಮದಿ, ಮೂಲ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ಮಕ್ಕಳಿಂದ ಪ್ರಯಾಣ, ಉದ್ಯೋಗದ ಸಲುವಾಗಿ ಪ್ರಯಾಣ, ಕುಟುಂಬದವರಿಂದ ಪ್ರಯಾಣ, ಸಂಗಾತಿಯಿಂದ ಕಿರಿಕಿರಿಯಾಗುವುದು. ಕುಂಭರಾಶಿ. ವಾಹನದಿಂದ ಲಾಭ, ತಂದೆಯಿಂದ ಲಾಭ, ಕುಟುಂಬದವರಿಗಾಗಿ ಚಿಂತೆ, ಸಂಗಾತಿಯಿಂದ ಸಹಾಯ, ಶತಭಿಷ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಪ್ರಯಾಣದಿಂದ ನಷ್ಟ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗದಲ್ಲಿ ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಶುಭ, ಉತ್ತರ ಭಾದ್ರ ನಕ್ಷತ್ರದವರಿಗೆ ನಷ್ಟವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.